ಕೋಲಾರದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನು ಜಿಲ್ಲಾ ಮತ್ತು ಸೆಷನ್ಸ್ ಪ್ರಧಾನ ನ್ಯಾಯಾಧೀಶ ವಿಜಯಕುಮಾರ್ ಎನ್ ಆನಂದಶೆಟ್ಟಿ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆರ್ ನಟೇಶ್, ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ವಕೀಲರು ಪಾಲ್ಗೊಂಡಿದ್ದರು. ಲೋಕ್ ಅದಾಲತ್ನಲ್ಲಿ ಸಿವಿಲ್, ಕ್ರಿಮಿನಲ್, ರೈತ ಸಾಲ ಪ್ರಕರಣಗಳು, ಕೌಟುಂಬಿಕ ಸಮಸ್ಯೆ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಆಲಿಸಿ ಇತ್ಯರ್ಥಪಡಿಸಲಾಯಿತು. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಪ್ರಧಾನ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಅನೇಕ ಪ್ರಕರಣಗಳನ್ನು ಗುರುತಿಸಿ ಅವುಗಳಿಗೆ ತಾರ್ಕಿಕ ಅಂತ್ಯ ನೀಡುವಲ್ಲಿ ಲೋಕ್ ಅದಾಲತ್ ಪ್ರಮುಖ ಪಾತ್ರ ವಹಿಸಲಿದೆ. ಜಿಲ್ಲೆಯಾದ್ಯಂತ 56,662 ಪ್ರಕರಣಗಳು ಬಾಕಿ ಇದ್ದು, ಲೋಕ್ ಅದಾಲತ್ನಲ್ಲಿ ಹಲವಾರು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದರು. ಜನತಾ ನ್ಯಾಯಾಲಯದ ಒಂದು ಪ್ರಕ್ರಿಯೆಗೆ ನೀವೆಲ್ಲ ಕೂಡ ಸಹಕಾರ ನೀಡಿದ್ದೀರಾ. ಶ್ರೀನಿವಾಸ್, ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರ ಸಮಸ್ಯೆಗಳಿಗೆ ಲೋಕ ಅದಾಲತ್ನಲ್ಲಿ ಪರಿಹಾರ ಕಲ್ಪಿಸಲಾಗುವುದು. ಇದರಿಂದ ನ್ಯಾಯಾಲಯಕ್ಕೆ ಬಂದು ಹೋಗುವುದು ತಪ್ಪಲಿದೆ ಎಂದು ಹೇಳಿದರು. ಸುಲಲಿತವಾಗಿ, ಸೌಹಾರ್ದವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಮತ್ತೆ ಅವರಲ್ಲಿರುವಂತಹ ಒಂದು ಸಂಬಂಧ ಹಾಗೆ ಉಳ್ಕೊಳ್ಬೇಕು ಅನ್ನೋದು ಉದ್ದೇಶ. ದೂರದರ್ಶನದೊಂದಿಗೆ ಬ್ಯಾಂಕ್ ಗ್ರಾಹಕ ಛಲಪತಿ, ಸ್ವಯಂ ಉದ್ಯೋಗ ಯೋಜನೆಯಡಿ ಟೆಂಟ್ ಹೌಸ್ ನಡೆಸಲು ಸಾಲ ಮಂಜೂರಾಗಿತ್ತು. ಈ ಪೈಕಿ 6 ಲಕ್ಷ ರೂಪಾಯಿ ಬಿಡುಗಡೆಯಾಯಿತು. ಆ ಬಳಿಕ ಕೊರೋನಾ ಸಮಸ್ಯೆ ಎದುರಾದ ಕಾರಣ ಸಾಲದ ಕಂತು ಮರುಪಾವತಿ ಮಾಡಲು ಸಾಧ್ಯವಾಗಿರಲಿಲ್ಲ. ಲೋಕ್ ಅದಾಲತ್ನಲ್ಲಿ ಸಮಸ್ಯೆ ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು. ಹಾಗೆ ಇದು ಲೋಕ ಅದಾಲತ್ನಲ್ಲಿ ನಿಮಗೆ ಕಡಿಮೆ ಆಗುತ್ತೆ, 25,000 ಕಟ್ಟಿ ಸಾಕು ಅಂತ ಹೇಳಿದರು. ಈಗ ನಾನು 20,000 ರೂಪಾಯಿ ಕಟ್ತೀನಿ ಸರ್ ಅಂತ ಹೇಳಿದೆ. ಅದನ್ನು ಅವ್ರು ಒಪ್ಕೊಂಡ್ರು. ನನಗೆ ತುಂಬ ಅನುಕೂಲ ಆಯಿತು. ವಕೀಲ ಸತೀಶ್, ಲೋಕ್ ಅದಾಲತ್ನಲ್ಲಿ ರಾಜಿಯಾದ ಪ್ರಕರಣದಲ್ಲಿ ಪಾವತಿಯಾದ ಶುಲ್ಕವನ್ನು ವಾಪಸ್ ನೀಡಲಾಗುವುದು. ಶಾಂತಿ ಸೌಹಾರ್ದತೆಯೇ ಲೋಕ ಅದಾಲತ್ನ ಪ್ರಮುಖ ಆದ್ಯತೆ ಎಂದು ತಿಳಿಸಿದರು. ಅವಕಾಶ ಇರೋದಿಲ್ಲ. ಶಾಂತಿ ಸೌಹಾರ್ದತವಾಗಿ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳೋದ್ರಿಂದ ಮತ್ತು ಸೌಹಾರ್ದತೆ ಬೆಳೀತದೆ. ಈ ಅದಾಲತ್ಗಳ ಒಂದು ಉಪಯೋಗವನ್ನು ಪ್ರತಿಯೊಬ್ಬರು ಕೂಡ ಬಳಸ್ಕೋಬೇಕು. ನ್ಯಾಯಾಲಯಗಳ ಮೇಲೆ ಆಗ್ತಕ್ಕಂಥ ಹೊರೆ ಕೂಡ ಕಡಿಮೆ ಆಗ್ತದೆ.